ಸಂಬಂಧಪಟ್ಟ ಏನು ಚರ್ಚೆ ಆಗುತ್ತೆ ಸರ್? ಅದನ್ನೇ ರಾಜಕೀಯ ಇತಿಹಾಸ. ನಂದು ಅವ್ರದ್ದು ವೈಯಕ್ತಿಕವಾಗಿ ನನ್ನ ಆಸ್ತಿ ಅವ್ರಿಗೂ ಕೊಟ್ಟಿಲ್ಲ, ಅವರ ಆಸ್ತಿ ನಾನು ತಗೊಂಡಿಲ್ಲ. ವೈಯಕ್ತಿಕವಾಗಿ ನಮ್ಗೆ ಯಾವುದೇ ಥರದ ನನ್ನ ಅವರ ಆಬ್ಲಿಗೇಷನು ಇಲ್ಲ, ಕಮಿಟ್ಮೆಂಟು ಇಲ್ಲ. ರಾಜಕೀಯ ಅಷ್ಟೇ. ರಾಜಕಾರಣವನ್ನು ಮುಂದಿನ ಪೀಳಿಗೆ ಯಾರ್ಯಾರಿದ್ದರು, ಯಾರ್ಯಾರು ಹೆಂಗೆ ನಡ್ಕೊತಿದ್ರು, ಯಾರ ಇತಿಹಾಸವನ್ನು ನಾವು ಬುಕ್ಕಲ್ಲಿ ಪ್ರಿಂಟ್ ಮಾಡಬೇಕು, ಯಾರ ಇತಿಹಾಸವನ್ನು ನಾವು ಚರ್ಚೆ ಮಾಡಬೇಕು ಅನ್ನೋದನ್ನು ಆಗಬೇಕು ಅಂದರೆ ಈ ಥರ ಒಂದು ಅಸೆಂಬ್ಲಿನಲ್ಲಿ ಚರ್ಚೆ ಆದರೆ ಅದು ಸಾರ್ವಜನಿಕರಿಗೆ, ಯುವ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ಉಪಯೋಗ ಆಗುತ್ತೆ. ಈಗ ನಾನು ಅವತ್ತು ಹೇಳಿದ್ದೆ, ಇವತ್ತು ಆ ಸಂದರ್ಭ ಬಂದಿಲ್ಲ. ನಿನ್ನೆ ಬೆಳಗ್ಗೆ ಡಿಕ್ಲೇರ್ ಮಾಡಿದ್ದೀನಿ. ನಿಮ್ಮ TV 18 ಮತ್ತು ಪಬ್ಲಿಕ್ TV ಅವರು ಬಂದಿದ್ದರು. ಅವಾಗ ಹೇಳಿದೆ ಅವ್ರಿಗೆ, ಕೇಳಿ ಕುಮಾರಸ್ವಾಮಿ ಅವರಿಗೆ, ನಾನು ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡಬೇಕು, ನಾಲ್ಗೇನ ಕೆಡಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಆಮೇಲೆ ನಾನೇನಾದರೂ ಇವತ್ತು ಲಘುವಾಗಿ ಮಾತನಾಡಿದ್ರೆ ನಾನು ನನ್ನ ಜಿಲ್ಲೆಯ ಜನ, ನನ್ನ ಕ್ಷೇತ್ರದ ಜನ ನನಗೊಂದಷ್ಟು ಗೌರವ ಕೊಟ್ಟು 2 ಸಲ ಸೋಲಿಸಿದ್ರು, 6 ಸಲ ಗೆಲ್ಲಿಸಿದ್ದಾರೆ. ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆಗಿದ್ದೀನಿ. ನಾನೊಂದಷ್ಟು ಸಾರ್ವಜನಿಕ ಕಮಿಟ್ಮೆಂಟ್ ಇದೆ ನನಗೆ. ಜನರು ನನ್ನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ಅವ್ರಿಗೆ ಅಗೌರವವಾಗಿ ನಾನು ಮಾತನಾಡೋದಕ್ಕೆ ತಯಾರಿಲ್ಲ. ಅವ್ರಿಗೆ ಹೇಳಿ, ಸೊ ಅವ್ರು ಬರೋದಾದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ, ನೀವೇನು TV ಯವರು, ನಾನು ನನ್ನ ಸ್ನೇಹಿತರ 5 ಜನನೂ ಕರ್ಕೊಂಬರ್ತೀನಿ. ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು, ಸೊ ನೀವು TV ಯವ್ರು ಹಾಕ್ಕೊಳ್ಳಿ, ಚರ್ಚೆ ಆಗೋಣ. ಸೊ ಯಾರು ಹೊಲ್ಸು, ಯಾರು ಕಚಡ, ಯಾರು ಏನೇನು ಹೇಳಿದ್ರೆ ಕೊಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡೋಣ. ಹೆಚ್ಚು ಕಡಿಮೆ 20 ವರ್ಷ ನಾನು ಅವರು ಜೊತೆಲಿ ರಾಜಕಾರಣ ಮಾಡಿದ್ದೆ. 1996ರಿಂದ 2016ವರೆಗೂ ನಾವು ಅವ್ರ ಜೊತೆಲಿದ್ದೀವಿ. ಬಿಡಬೇಕಾದಾಗ ಅವ್ರು ಕಳಿಸಿದ್ರ, ನಾವು ಹೋದ್ವಾ, ನಾವು ಬಿಟ್ವಾ, ಯಾಕೆ ಬಿಟ್ಟು, ಅವ್ರು ಹೇಗೆ ನಡ್ಕೊಂಡ್ರು, ಇವತ್ತಂಗೆ ಏನು ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಎದುರುಗಡೆ ಉತ್ತರ ಅವರು ಕೊಡಲಿ, ನಾನು ಕೊಡೋಣ. ಹೌದು, ಅದೇ ಅಸೆಂಬ್ಲಿನಲ್ಲಿ ಈ ನನ್ನ ಸ್ನೇಹಿತರಿಂದ ಮುಖ್ಯಮಂತ್ರಿ ಆದ ಅಂತ ಹೇಳಿದಾರೆ. ಅದು ನಿಮ್ಮಲ್ಲಿ ಇದೆಯಲ್ವಾ? ಇದೇಲ್ವೇನ್ರಪ್ಪ, ಅಸೆಂಬ್ಲಿ ಒಳಗಡೆ ಮಾತಾಡೋರೆ ಈ ಎಲ್ಲ ಸ್ನೇಹಿತರಿಂದ ನಾನು ಮುಖ್ಯಮಂತ್ರಿ ಆದೆ ಅಂತ. ಅವಾಗ ಕರಾಳ ದಿನ ಅಂತ ಮುಖ್ಯಮಂತ್ರಿ ಆದ ದಿವಸ. ಆಮೇಲೆ ಅಷ್ಟು ದಿವಸ ನಾವು ಕೊಳಚೆ ಆಗಿದ್ರೆ ಅಷ್ಟು ದಿವಸ ನಮ್ಮೊಂದಿಗೆ ಕೊಳಚೆ ವಾಸನೆ ಕುಡ್ಕೊಂಡು ಹಾಕಿದ್ರಂತೆ. 1 ದಿವಸ 2 ದಿವಸ 1 ಗಂಟೆ ಇರೋದೇ ಕೆಟ್ಟ ಈ ಡ್ರೈನೇಜ್ ಪಕ್ಕದಲ್ಲಿ. 20 ವರ್ಷ ಹೆಂಗಿದ್ರಂತೆ ಕೊಳಚೆ ಒಳಗಡೆ. ಅದರಿಂದ ನೋಡಿ, ನನಗೆ ಮಾತಾಡೋಕ್ಕೆ ಬರುತ್ತೆ, ಏನು ಬೇಕಾದ್ರೂ ನಾನು ಹೇಳಲಿಕ್ಕೆ ಹೋಗ್ತೀನಿ. ಅವರ ಇತಿಹಾಸ ಎಲ್ಲ ಹೇಳಕ್ಕೆ ಹೋದರೆ ಅದು ದೊಡ್ಡ ಪುರಾಣ ಆಗುತ್ತೆ. ಆ ಇತಿಹಾಸನ ಇಲ್ಲಿ ಹೇಳೋದಕ್ಕಿಂತ ಅವ್ರ ಎದುರುಗಡೆ ಹೇಳೋದಕ್ಕೆ ನನಗಿಷ್ಟ, ಖುಷಿ. ನನಗೆ ಅಸೆಂಬ್ಲಿಲಿ ಒಂದು ಸ್ವಲ್ಪ ಹೇಳಿದ್ದೀನಿ, 5% ಹೇಳಿದ್ದೀನಿ, ಇನ್ನೂ 95% ಹೇಳೋದಕ್ಕೆ ನಾನು ತಯಾರಿದ್ದೀನಿ. ನನ್ನ ಇತಿಹಾಸ ಹೇಳೋಕ್ಕೆ ರೆಡಿ ಇದ್ರು ಅವ್ರು ರೆಡಿ. 95% ಇದೆ. ಅದನ್ನು ಹೇಳೋದಕ್ಕೆ ನಾನು, ಪುಟ್ಟಣ್ಣ, ಬಾಲು, ಜಮೀರು, ಭೀಮನಾಯಕರು, ಅವ್ರನ್ನ ಕರ್ಕೊಂಡು ನಾನು ಒಂದು ದಿವಸ ಮಾಡಿ ಬರುತ್ತೆ. ರಾಜಕಾರಣವನ್ನು ಮೀರಿದಂಥ ಸ್ನೇಹ ಇತ್ತು ಸರ್. ಸ್ನೇಹದಲ್ಲಿ